ಹಾಯ್ ಎಲ್ಲರಿಗೂ ನಮಸ್ಕಾರ. ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರಾವಾಹಿ ಸ್ಟೋರಿನ ನೋಡ್ಕೊಂಬರೋಣ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ರಾಮ್ ಮೆಡಿಕಲ್ ಕ್ಯಾಂಪ್ಗೆ ಅಂತ ಬಂದಿರ್ತಾನೆ. ಸೊ ಹಾಗಾಗಿ ಪ್ರೇಮನು ಕೂಡ ಹಠ ಮಾಡಿಕೊಂಡು ಬಂದಿರ್ತಾಳೆ. ಪ್ರೇಮ ಹೇಗೋ ಹಠ ಮಾಡ್ಕೊಂಡು ಬಂದಿದ್ದರಿಂದ ರಾಮು ಕೂಡ ಸುಮ್ಮನಾಗ್ತಾನೆ. ಅದೇ ಟೈಮ್ಗೆ ಅಲ್ಲಿ ಪೇಷಂಟ್ಗಳನ್ನ ಚೆಕಪ್ ಕೂಡ ಮಾಡ್ತಾ ಇರ್ತಾರೆ. ಆಗ ಇನ್ಯಾರೋ ಪೇಷಂಟ್ ಇಲ್ಲ ಅಂತ ಸಿಸ್ಟರ್ ಕೂಡ ಹೇಳ್ತಾರೆ. ಹೌದಾ, ಸರಿ ಆಯಿತು, ನಾನು ಡ್ಯೂಟಿ ಮುಗೀತು ಅಂತ ಹೋಗ್ತಿರ್ತಾರೆ. ಅದೇ ಟೈಮ್ಗೆ ಪ್ರೇಮ ಬರ್ತಾಳೆ. ರಾಮ್ ಅಂತ, ಏನೇ ಯಾಕೆ ಹಿಂಗೆ ಒಳಕೋತಿದ್ಯಾ ಅಂತ ಹೇಳ್ತಾರೆ. ನಿನಗೆ ಇದ್ರು ಪೇಷಂಟ್ ಎಲ್ಲ ಮುಗೀತಲ್ಲ, ಹೊರಗಡೆ ಹೋಗ್ಬಿಟ್ಟು ಬರೋಣ ಬಾರೋ, ಇಲ್ಲಿ ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ಏನೇನಿದೆ ಅದನ್ನೆಲ್ಲ ನೋಡ್ಕೊಂಡು ಬರೋಣ. ಹೋಗಿ ಸುಮ್ಮನೆ ನನ್ನ ಕೈಲಾಗಲ್ಲ, ನಾನು ಬರಲ್ಲ. ಯಾಕೋ ರಾಮ್ ಹಿಂಗಾಡ್ತೀಯ, ಏನು ಬೇಗ ಹೋಗಿ ಬೇಗ ಬಂದ್ಬಿಡೋಣ, ಈಗ ಪೇಷಂಟ್ ಇಲ್ಲ ಅಂತ ಹೇಳಿದಾರೆ ತಾನೆ, ಪ್ಲೀಸ್ ಕಣ, ಬಾರೋ ಸುಮ್ಮನೆ ಅಂತ ಹೇಳ್ಬಿಟ್ಟು ಕೈ ಹಿಡಿದು ಹೇಳ್ಕೊಂಡು ಹೋಗ್ತಿರ್ತಾನೆ. ಅದೇ ಟೈಮ್ಗೆ ಸ್ನೇಹ ಬರ್ತಾಳೆ. ರಾಮ್ ನಿಂತ್ಕೊ ಅಂತ ಹೇಳ್ತಾನೆ. ನಿಂತ್ಕೊಂಡಾಗ ಏನಿದು, ಏನು ಅನ್ಕೊಂಬಿಟ್ಟಿದೆ, ಇದೆ ನಿಮ್ಮ ಅತ್ತೆ ಮನೆ ಅಂತ ಅನ್ಕೊಂಬಿಟ್ಟಿದ್ಯಾ? ಈ ಮೆಡಿಕಲ್ ಕ್ಯಾಂಪ್ನ ಅರೇಂಜ್ ಮಾಡಿರೋದು ನಾನು. ನನ್ನ ಮಾತು ಮೀರಿ ನೀನು ಹೇಗೆ ಹೋಗ್ತಿದ್ಯಾ ಇವಳ ಜೊತೆ? ಇಲ್ಲಿ ಬೇರೆ ಪೇಷಂಟ್ಗಳು ಬಂದರೆ ಏನು ಗತಿ ಅಂತ ಹೇಳ್ತಿರ್ತಾರೆ. ಎಮರ್ಜೆನ್ಸಿ ಕೇಸ್ ಬಂದರೆ ಏನು ಮಾಡ್ತೀಯಾ? ನನ್ನ ಒಂದು ಪರ್ಮಿಷನ್ ಇಲ್ಲದೆ ನೀನು ಹೇಗೆ ಹೋಗ್ತೀಯಾ ಅಂತ ಕೇಳ್ತಿರ್ತಾಳೆ. ಹಲೋ ಸ್ನೇಹ, ಸ್ವಲ್ಪ ನಿನ್ನ ಲಿಮಿಟಲ್ಲಿ ನೀನಿರು ಆಯಿತಾ? ಈಗ ಆಲ್ರೆಡಿ ಪೇಷಂಟ್ ಯಾರೂ ಇಲ್ಲ ಅಂತ ಹೇಳಿದ್ದಾರೆ ಆಯಿತಾ? ನಾನು ಹೋಗಲ್ಲ ಅಂತಲೇ ಅಂದ್ಕೊಂಡಿದ್ದೆ, ಬಟ್ ನೀನು ಇಷ್ಟೊಂದು ಈಗೆಲ್ಲ ಮಾತಾಡಿದ್ಮೇಲೆ ನಾನು ಹೆಂಡತಿ ಜೊತೆ ಹೋಗ್ತೀನಿ ಆಯಿತಾ? ಅವಳು ಹಿಂಸೆ ಮಾಡ್ತಿದ್ರು, ನಾನು ಬರಲ್ಲ ಅಂತ ಅಂದೆ, ಆದರೂ ಕೂಡ ನಾನು ಹೋಗ್ತಿದ್ದೀನಿ. ಇದ್ರ ಮೇಲೆ ನಿನ್ನ ಇಷ್ಟ ಆಯಿತಾ? ಎಮರ್ಜೆನ್ಸಿ ಬಂದರೆ ಆಂಬುಲೆನ್ಸ್ ಇದೆ, ದೊಡ್ಡ ಹಾಸ್ಪಿಟಲ್ಗೆ ಕಳಿಸು. ಈಗ ಆಲ್ರೆಡಿ ಟೈಮ್ ಮುಗ್ದೋಗಿದೆ ಆಯಿತಾ? ನನ್ನ ಲಿಮಿಟಲ್ಲಿ ನಾನಿದ್ದೀನಿ, ನಿನ್ನ ಲಿಮಿಟಲ್ಲಿ ನೀನಿದ್ರೆ ಸರಿ. ನೀನು ನನಗೆ ಆರ್ಡರ್ ಮಾಡೋಕ್ಕೆ ಯಾವುದೇ ಕಾರಣಕ್ಕೂ ಬರೋಕ್ಕೊಡ್ದು, ಗೊತ್ತಾಯ್ತಾ? ನಿನ್ನ ಲಿಮಿಟ್ಸಲ್ಲಿ ನೀನು ಇದ್ದೇ ಚಂದ. ನಾನು ಎಂತಿದ್ದೆ, ನಾನು ಹೊರಗಡೆ ಹೋಗ್ತಾ ಇದ್ದೀನಿ, ಸುತ್ತಕ್ಕೆ ಏನು ಬೇಕಾದರೂ ಮಾಡ್ಕೊ ಆಯಿತಾ? ನೀನು ನನ್ನ ಮೇಲೆ ಯಾವುದೇ ಕಾರಣಕ್ಕೂ ಚಲಾಯಿಸಕ್ಕೆ ಬರಬೇಡ ಆಯಿತಾ? ಮೈಂಡ್ ಯುವರ್ ಓನ್ ಬಿಸ್ನೆಸ್. ರಾಮ್ ಹೇಳೋದು ಸ್ವಲ್ಪ ಅರ್ಥ ಮಾಡ್ಕೊ. ಇವಳಿಗೇನೋ ಜವಾಬ್ದಾರಿ ಇಲ್ಲ, ನಿನಗಿಲ್ಲ. ನನಗೆ ನನ್ನ ಜವಾಬ್ದಾರಿ ಚೆನ್ನಾಗಿ ನೆನಪಿದೆ. ನನಗೆ ನನ್ನ ಫ್ಯಾಮಿಲಿ, ನನ್ನ ಹೆಂಡ್ತಿ, ನನ್ನ ಖುಷಿನೇ ಮುಖ್ಯ ಆಯಿತಾ? ನಿನ್ನ ಥರ ದುಡ್ಡು ಅಂತ ನಾನು ಯಾವತ್ತೂ ಹಿಂದೆ ಬೀಳಲ್ಲ ಅಂತ ಹೇಳ್ತಾರೆ. ಆಗ ಪ್ರೇಮ, ಬಾ ಪ್ರೇಮ ಹೋಗೋಣ, ಟೈಮ್ ಆಯಿತು ಅಂತ ಹೇಳ್ತಾರೆ. ರಾಮ್ ಒಂದು ನಿಮಿಷ ಅಂತ ಹೇಳ್ತಾರೆ. ಸ್ನೇಹ, ಕೈಯಲ್ಲಿ ಸುಟ್ಟಿರೋಂತಹ ಗಾಯ ವಾಸಿ ಆಯಿತಾ ಅಂತ ಕೇಳ್ತಾರೆ. ವಾಸಿ ಆಗಿಲ್ಲ ಅಲ್ವಾ? ಈಗ ರಾಮ್ ನನ್ನ ಗಂಡ ಕೊಟ್ಟಿದ್ದು ಹೇಟ್ ತುಂಬ ಚೆನ್ನಾಗಿತ್ತಲ್ವ, ಇದಕ್ಕೂ ಎರಡು ಸೇರಿಸಿ ನೀನು ಮುಲಾಮ್ ಹಚ್ಕೊ, ಇಲ್ಲ ಅಂತಂದರೆ ತುಂಬ ಉರಿಯುತ್ತೆ, ತುಂಬ ಎಗರಾಡಬೇಡ ಆಯಿತಾ? ನಮ್ಮಿಬ್ರನ್ನ ಯಾವುದೇ ಕಾರಣಕ್ಕೂ ನೀನು ದೂರ ಮಾಡೋಕ್ಕೋಗಲ್ಲ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ತಾರೆ. ಆಗ ಸ್ನೇಹ ಫುಲ್ ಕೋಪದಲ್ಲಿ ಸಿಟ್ಟಲ್ಲಿ, ಹೋಗ್ತೀಯಾ ಹೋಗು, ಅದೇ ಇವ್ರ ಜೊತೆ ಖುಷಿಯಾಗಿರ್ತೀಯೋ ನಾನು ನೋಡ್ತೀನಿ ಕಣೋ, ನಿಮ್ಮನ್ನಂತೂ ನಾನು ಖುಷಿಯಾಗಿಡೋಕ್ಕೆ ಯಾವುದೇ ಕಾರಣಕ್ಕೂ ಬಿಡಲ್ಲ ಅಂತ ಒಬ್ಬಳೇ ಮಾತಾಡ್ಕೊಡ್ತಿರ್ತಾಳೆ. ಇನ್ನೊಂದು ಕಡೆ ಕಾವ್ಯ ಮನೇಲಿ ಹಾಗೆ ಮಲ್ಕೊಂಡ್ಬಿಟ್ಟಿರ್ತಾಳೆ. ಅಯ್ಯೋ ಏನಿದು ಇವಾಗ ಎಚ್ಚರ ಆಯ್ತಲ್ಲ, ಟೈಮ್ ಬೇರೆ ಆಗಿದೆ, ಮಹಾದೇವ ಅಂತ ಜೋರಾಗಿ ಕೂಗ್ತಾಳೆ. ಮಹಾದೇವ ಇರಲ್ಲ, ಏನಿದು ಬಂದಿದ್ರೆ ನನ್ನನ್ನು ಎಚ್ಚರ ಮಾಡ್ತಿದ್ದ, ನನ್ನನ್ನು ಎದುರಿಸ್ತಿದ್ದ, ಇದೇನಿದು ಕೂಗ್ತಾ ಬಂದೇ ಇಲ್ವಲ್ಲ, ಹೋಗಿ ನೋಡ್ತೀನಿ ಫ್ರೆಶ್ ಅಪ್ ಆಗಿ ಅಂತ ಹೇಳಿಬಿಟ್ಟು ಅವಳು ಕೂಡ ಕಾವ್ಯ ಎದ್ದೋಗ್ತಾಳೆ. ಇನ್ನೊಂದು ಕಡೆ ಒಂದು ತೂಗ್ಸೋತ್ವೆ ಮೇಲೆ ಪ್ರೇಮ ಮತ್ತು ರಾಮ್ ಇಬ್ಬರು ಕೂಡ ಬರ್ತಾರೆ. ವಾವ್ ರಾಮ್, ಎಷ್ಟು ಚೆನ್ನಾಗಿದೆ, ಇಲ್ಲಿ ಒಳ್ಳೆ ಸ್ವರ್ಗನೇ ಇದೆ, ಇಲ್ಲಿ ಬೀಸ್ತಿರೋಂತಹ ಗಾಳಿ ನಮಗೋಸ್ಕರನೇ ಬೀಸ್ತಿದ್ಯೇನೋ, ನಮ್ಮ ಪ್ರೀತಿ ಹೇಳ್ಕೊಳ್ಳೋಕ್ಕೋಸ್ಕರನೇ ಇಲ್ಲಿ ಬೀಸ್ತಿದ್ಯೇನೋ ಅಂತ ಹೇಳ್ಬಿಟ್ಟು ಜೋರಾಗಿ ಕೂಗ ಆಡ್ತಿರ್ತಾಳೆ. ಆಗ ರಾಮ್, ಪ್ರೇಮ ಯಾಕೆ ಇಷ್ಟು ಜೋರಾಗಿ ಕೂಗಾಡ್ತಿದ್ಯಾ, ಸ್ವಲ್ಪ ನಿಧಾನ, ನಂಗೆ ಅಷ್ಟು ಖುಷಿ ಆಗ್ತಿದೆ ಕಣೋ, ನಿಜವಾಗ್ಲೂ ನನ್ನ ಜೀವನದಲ್ಲಿ ಇಷ್ಟು ಖುಷಿನ ನಾನು ಯಾವತ್ತೂ ಕಂಡಿರಲಿಲ್ಲ, ನಿನ್ನ ಜೊತೆ ಇರೋದು ಅಂದರೆ ಯಾವಾಗಲೂ ಖುಷಿ ಕಣೋ, ನನ್ನ ಬಯಕೆಗಳಂತೂ ತುಂಬ ಇದೆ. ಹೌದಾ, ನಿನ್ನ ಬಯಕೆಗಳಂಥದ್ದು ಏನಮ್ಮ, ಏನೇನಿದೆ ಅಂತ ಹೇಳು ಅಂತ ಹೇಳ್ತಾರೆ. ಅದು ನಾನಿನ್ನು ಫಸ್ಟು ಮದುವೆ ಆಗಬೇಕು ಅಂತ ಅಂದ್ಕೊಂಡಿದ್ದೆ, ಮದುವೆ ಆದೆ. ಆಮೇಲೆ ನಿನ್ನ ಜೊತೆ ಹೀಗೆ ಸುತ್ತಾಡಬೇಕು ಅಂತಿದ್ದೆ, ಸುತ್ತಾಡಿದೆ. ಮೂರನೇದು ಮೂರನೇದು ಏನು ಅಂತ ಹೇಳು, ಹೇಳ್ತೀಯೋ ಇಲ್ವೋ? ಈಗ ಅದು ಮೂರನೇದು ಏನೂ ಇಲ್ಲಾರ, ನಿನ್ನ ಕೈಲೊಂದು ಮಗು, ನನ್ನ ಕೈಲೊಂದು ಮಗು, ಕಂಕ್ಳಲ್ಲಿ ಇನ್ನೊಂದು ಮಗು, ಅದಿಷ್ಟಿದ್ರೆ ನಮ್ಮ ಕುಟುಂಬ ತುಂಬ ಖುಷಿಯಾಗಿದ್ದರೆ ಅಷ್ಟೇ ಸಾಕು. ನಿನ್ನ ಆಸೆ ಬೇಡಿಕೆಗಳನ್ನ ಈಡೇರಿಸ್ಕೊಳ್ಳಿಕ್ಕೆ ಏನು ಬೇಕಾದರೂ ಮಾಡ್ತೀಯಾ ಅಲ್ವಾ ಪ್ರೇಮ, ಯಾರನ್ನು ಬೇಕಾದರೂ ಬಲಿ ತಗೋತೀಯಾ ಅಲ್ವಾ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಒಂದು ಕ್ಷಣ ಹಾಗೆ ತುಂಬ ಬೇಜಾರಾಗುತ್ತೆ. ನೀನು ಗುರಿ ಮುಟ್ಟಬೇಕು ಅಂದರೆ ಯಾರು ಜೀವನ ಹಾಳು ಮಾಡಿದರೂ ಪರವಾಗಿಲ್ಲ, ಯಾರು ಕನ್ಸುಗಳನ್ನ ಹಾಳು ಮಾಡಿದರೂ ಪರವಾಗಿಲ್ಲ ಅಲ್ವಾ ಅಂತ ಹೇಳ್ತಾರೆ. ಆಗ ಪ್ರೇಮಗೆ ಅವಳು ಮಾಡಿರೋ ಅಂಥ ನೆನಪರುತ್ತೆ. ಹೌದು, ನಾನು ನಿನ್ನನ್ನು ಮೋಸ ಮಾಡೇ ಮದುವೆ ಆಗಿರೋದು, ಆದರೆ ನೀನೇ ನನ್ನ ಜಗತ್ತಾಗಿದೆ, ನೀನೇ ನನ್ನ ಪ್ರಪಂಚ ಆಗಿದೆ ರಾಮ್. ಅದರಲ್ಲಿ ಸ್ನೇಹ ಥರ ಸ್ವಾರ್ಥ ಬುದ್ಧಿ ನನಗೇನೂ ಇರಲಿಲ್ಲ ಆಯಿತಾ? ನನಗೆ ನೀನು ಬಿಟ್ಟರೆ ಬೇರೆ ಇನ್ನೇನು ಪ್ರಪಂಚ ಇಲ್ಲ, ನಂಗೆ ನಿನ್ನ ಜೊತೆ ಇರದೆ, ನಿನ್ನ ಜೊತೆ ಜೀವನ ಕಳೆಯೋದೇ ನನಗೆ ಅದೊಂದು ದೊಡ್ಡ ಖುಷಿ ರಾಮ್ ಅಂತ ಹೇಳ್ತಿರ್ತಾರೆ. ಅಯ್ಯೋ ತರಲೆ, ನಿನ್ನ ಕನಸೋ ನೀನೋ, ಅಪ್ಪ ದೇವ, ಒಳ್ಳೆ ಮಂಗನ ಥರ ಇದೆ. ಯಾಕೋ ನನ್ನ ಕನಸುಗಳನ್ನ ಹಾಗೆ ಬೈತಾ ಇದೆಯಾ, ನನ್ನ ಕನಸಲ್ಲೆಲ್ಲ ನೀನೇ ಇರ್ತೀಯ, ಅದನ್ನೆಲ್ಲ ಹೀಗೆ ಬೈಬೇಡಪ್ಪ ಅಂತ ಹೇಳ್ತಾಳೆ. ಸರಿ ಆಯಿತು, ನೀನು ಹೀಗೆ ಇದೇ ಥರ ಕತೆ ಕುತ್ಕೊಂಡೆ ಮತ್ತೆ ಕ್ಯಾಂಪಿಗೆ ಕರ್ಕೊಂಡು ಹೋಗ್ತೀನಿ ಅಂತ ರಾಮ್ ಹೇಳ್ತಿರ್ತಾರೆ. ಸರಿ ಆಯಿತು ಬಿಡು ಅಂತ ಹೇಳ್ತಾರೆ. ರಾಮ್, ನೋಡು ಅಲ್ಲಿ ಕೆಳಗೆ ತಪ್ಪ ಆಡ್ತಿದ್ದಾರೆ, ಅಲ್ಲಿಗೆ ಹೋಗೋಣ ಬಾ ರಾಮ್ ಅಂತ ಹೇಳ್ತಾರೆ. ಅಲ್ಲ ಬೇಡ ಅಂತ ಹೇಳ್ತಾನೆ.
ಸ್ನೇಹ ಹಿಂದೆಯಿಂದ ಬಂದು ಹಾಗೆ ನೋಡ್ತಾ ಇರ್ತಾರೆ. ನೋಡು ಎಷ್ಟು ಎಂಜಾಯ್ ಮಾಡ್ತಿದ್ಯಾ ಅಲ್ವಾ, ನನ್ನ ಜೀವನನ ಹಾಳು ಮಾಡಿ ನನ್ನ ಕನಸನ್ನೆಲ್ಲ ನೀನು ಹಾಳು ಮಾಡಿಬಿಟ್ಟು ಇವ್ರ ಜೊತೆ ಖುಷಿಯಾಗಿದೆಯಾ, ಅದೇ ಖುಷಿಯಾಗಿರ್ತೀಯ ಇರು ಪ್ರೇಮ, ನಾನಂತೂ ನಿನ್ನ ಸುಮ್ಮನೆ ಬಿಡಲ್ಲ ಕಣೆ ಈ ಕ್ಯಾಂಪ್ ಮುಗಿಸ್ಕೊಂಡು ಹೋಗೋ ಅಷ್ಟೊತ್ತಿಗೆ ಅಂತ ಹೇಳಿ ಒಬ್ಬಳೇ ಹಾಗೆ ಬೈಕೋತಾ ಇರ್ತಾಳೆ. ಇನ್ನೊಂದು ಕಡೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದ್ಬಿಟ್ಟು ಕಾವ್ಯ, ಮಹಾದೇವ ಮಹಾದೇವ ಎಲ್ಲೋದ ಇನ್ನೂ ಬರಲಿವಲ್ಲ, ಕಾರ್ ಕೂಡ ಇಲ್ಲ, ಇಷ್ಟೊತ್ತಾಯ್ತಾ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ಅಲ್ಲೊಬ್ಬ ಕೆಲಸ ಮಾಡೋರ ಕರೀತಾ ಇರ್ತಾರೆ. ಆಗ ಫೋನ್ ಕೂಡ ಮಾಡ್ತಾಳೆ, ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿರುತ್ತೆ. ಇದೇನಪ್ಪ ಫೋನ್ ಎಲ್ಲ ಸ್ವಿಚ್ ಆಫ್ ಆಗಿದೆ, ಎಲ್ಲೋದ ಅಂತ ಕೇಳ್ತಾನೆ. ಆಗ ಅಲ್ಲಿ ಯಾರೋ ಒಬ್ಬರನ್ನ ಕರೆದ್ಬಿಟ್ಟು ಕೇಳ್ತಾನೆ, ಮಹಾದೇವ್ ಅವರು ನೋಡಿದ್ರ ಅಂತ ಹೇಳ್ತಾರೆ. ಇಲ್ಲ ಮಹಾದೇವ್, ನಾನು 4 ಗಂಟೆಗೆ ಬಂದೆ ಅಮ್ಮ, ಅವರು ಯಾವ ಗಾಡಿನೂ ಇಲ್ಲ ಏನೂ ಇಲ್ಲ ಅಂತ ಹೇಳ್ತಾರೆ. ಹೌದಾ, 4 ಗಂಟೆಯಿಂದನೂ ಬಂದಿಲ್ವಾ, ಯಾಕೇನೋ ಪ್ರಾಬ್ಲಮ್ ಅಂತ ಕೇಳ್ತಾರೆ. ಇನ್ನು ಏನೂ ಪ್ರಾಬ್ಲಮ್ ಇಲ್ಲ, ಅಯ್ಯೋ ದೇವ್ರೆ ಎಲ್ಲೋದೋ ಏನೋ ಅಂತ ಹೇಳ್ಬಿಟ್ಟು ಆ ಪಾನಿಪುರಿ ಮಾಡ ಹತ್ರ ಬಂದು ಬೀಳ್ತಾರೆ. ಅಜ್ಜ ಅಜ್ಜ ಅಂತ, ಯಾಕಮ್ಮ ಇಷ್ಟೊಂದು ಸುಸ್ತಾಗಿದೆಯಾ, ಯಾಕೆ ಏನಾಯಿತು, ನೀರು ಬೇಕಾ, ಇಲ್ಲ ಇಲ್ಲ ಅದು ನನ್ನ ಗಂಡ ಮಹಾದೇವ ಬಂದಿಲ್ಲ ಮನೆಗೆ. ಏನು ಹೇಳ್ತಿದ್ಯಾ, ರಾತ್ರಿ ಏನಾದರೂ ಇಲ್ಲಿ ಬಂದಿದ್ರಾ, ನನ್ನ ಪರ್ಸ್ ತೆಗೆದಾಗ ನನ್ನ ಚೈನ್ ಬಿದ್ದೋಯ್ತು, ಅದು ಹುಡ್ಕೊಂಡು ಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ರು ಇಲ್ಲಿಗೆ ಬಂದರು ಅಜ್ಜ, ನೋಡಿದರೆ ರಾತ್ರಿಯಿಂದ ಇನ್ನೂ ಮನೆಗೆ ಬಂದೇ ಇಲ್ಲ ಅಂತ ಕಾವ್ಯ ಹೇಳಿದಾಗ, ಹೌದಮ್ಮ ರಾತ್ರಿ ಇಲ್ಲಿ ಬಂದಿದ್ರು, ಚೈನ್ ಇಲ್ಲೇ ಬಿದ್ದಿತ್ತು, ನನ್ನ ಹೆಂಡತಿ ತುಂಬ ಅಳ್ತಾ ಇದ್ದಾಳೆ, ನಾನು ಅವಳಿಗೆ ತಾನು ಕೊಡಬೇಕು, ಅವಳು ಖುಷಿ ಪಡ್ತಾಳೆ, ಪಾಪ ತುಂಬಾ ಹೇಳ್ತಿದ್ದಾಳೆ, ಅವಳು ನೋಡೋಕ್ಕಾಗ್ತಿಲ್ಲ ಅಂತ ಹೇಳ್ಬಿಟ್ಟು ಚೈನ್ನ ತೊಗೊಂಡು ನಿಂತ್ಕೊಳ್ಳೇ ಇಲ್ಲ ಗಡಿಬಿಡಿಯಲ್ಲಿ ಹೊರಟೇ ಬಿಟ್ಟಮ್ಮ. ಹೌದಾ, ಹಾಗಾದರೆ ಆ ಚೈನ್ ತೊಗೊಂಡು ಇನ್ನೂ ಮನೆಗೆ ಬಂದೇ ಇಲ್ಲ ಅಜ್ಜ ಅಂತ ಹೇಳ್ತಾಳೆ ಕಾವ್ಯ. ಹೌದು, ಏನೋ ಆಗಿದೆ ಮಹಾದೇವಂಗೆ, ಅದಕ್ಕೆ ಅವನು ಇನ್ನೂ ಮನೆಗೆ ಬಂದಿಲ್ಲ, ನಂಗೆ ಯಾಕೋ ತುಂಬ ಗಾಬರಿ ಆಗ್ತಿದ್ದಿಲ್ಲ, ಏನು ಮಾಡೋದು, ನೀನೇನು ಗಾಬರಿ ಮಾಡಬೇಡ ಮಗಳೇ ಆಯಿತಾ, ಈ ಟೈಮಲ್ಲಿ ಸ್ವಲ್ಪ ಧೈರ್ಯವಾಗಿರು, ಎಲ್ಲೂ ಹೋಗಿರಲ್ಲ, ನಿನ್ನ ಗಂಡ ಮನೆಗೆ ಬರ್ತಾನೆ ಅಂತ ಹೇಳ್ಬಿಟ್ಟು ಕಾವ್ಯ ಅಲ್ಲಿಂದ ಮನೆಗೆ ಬರ್ತಾರೆ. ಪ್ರೇಮ ಖುಷಿಪಟ್ಟಾಗೆ ರಾಮ್ ತೆಪ್ಪದೊಳಗೆ ಕೂರಿಸ್ಕೊಳ್ಳೋಕ್ಕೆ ಅಂತ ಹೋಗ್ತಾನೆ. ಕೂರಿಸ್ಕೊಂಡು ಇಬ್ಬರು ಜೋರಾಗಿ ಹೋ ಅಂತಿರ್ತಾರೆ. ಪ್ರೇಮ ಏನು ಅನ್ಕೊಳ್ಳೋ, ಇಷ್ಟು ಜೋರಾಗಿ ಕೂಗ್ತಿದೆಯಲ್ಲ ಈ ತೆಪ್ಪ ಓಡಿಸೋರು, ಅಯ್ಯೋ ದೇವ್ರೆ ನಮ್ಮ ಖುಷಿಗೆ ನಾವು ಖುಷಿಯಾಗಿರ್ಬೇಕು ಕಣೋ, ಯಾವಾಗ್ಲೂ ದೇಶದಲ್ಲಿ ಯಾರು ಖುಷಿ ಆಗೋರೋ ಬಿಟ್ಟರೋ ಗೊತ್ತಿಲ್ಲ, ಇವತ್ತಂತೂ ನಾನು ಅಷ್ಟು ಖುಷಿಯಾಗಿದ್ದೀನಿ, ನೀನು ಖುಷಿಯಾಗಿರೋ ಅಂತ ಇದೆಯಲ್ಲೋ, ಸ್ವಲ್ಪ ನಗಾಡೋ ಅಂತ ಹೇಳ್ಬಿಟ್ಟು ಹಾಗೆ ನೀರು ಹರಿತಾ ಇದ್ದಾರೆ. ಪ್ರೇಮ ಸುಮ್ಮನೆ ಇರೋ, ಈ ಥರ ಎಲ್ಲ ಹಾಡಬೇಡ, ನೋಡಿದ್ರೆ ಏನು ಅಂದ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ಹಾಗೆ ನೀರು ಹರಿಚ್ಕೊಂಡು ತುಂಬ ಖುಷಿಯಾಗಿ ತುಂಬ ಮಾತಾಡ್ತಿರ್ತಾರೆ. ರಾಮ್ ನನಗಂತೂ ತುಂಬ ಖುಷಿ ಆಗ್ತಿದೆ ಅಂತ ಹೇಳ್ತಾರೆ. ರಾಮ್ ಕೂಡ ಓ ಅಂತ ಜೋರಾಗಿ ಅವನು ಕೂಡ ಕೂಗ್ತಾ ಇರ್ತಾನೆ. ರಾಮ್ ನಿನಗೂ ಇಷ್ಟು ಜೋರಾಗಿ ಕೂಗಕ್ಕೆ ಬರುತ್ತೇನೋ ಅಂತ ಹೇಳ್ತಾರೆ ಪ್ರೇಮ. ಹ್ಞೂ ಮತ್ತೆ ನೀನು ಒಬ್ಳಿಗೇನಾ ಖುಷಿ ಪಡೋಕ್ಕೆ ಬರೋದು ಅಂತ ಹೇಳ್ತಾರೆ. ರಾಮ್ ನೀನು ಕೂಡ ತುಂಬ ಖುಷಿಯಾಗಿದೆಯಾ ಅಲ್ವಾ, ಹೌದು ಆಯಿತು, ದೊಡ್ಡಮ್ಮಂಗೊಂದು ಫೋನ್ ಮಾಡೋ, ಅವರೇ ಕಾರಣ ಅಲ್ವಾ ನಾನು ನಿನ್ನ ಜೊತೆ ಬರೋಕ್ಕೆ ಕಾರಣ, ಸುಮ್ಮನೆ ರೇ ಅವ್ರಿಗೆಲ್ಲ ಏನು ಮಾಡೋಕ್ಕೆ ಪ್ಲೀಸ್ ಮಾಡೋ ಅಂತ ಹೇಳ್ತಾಳೆ. ಆಗ ಪ್ರೇಮ ವಿಡಿಯೋ ಕಾಲ್ ಮಾಡ್ತಾರೆ. ಹಾಯ್ ಅತ್ತೆ ಅಂತ ಹೇಳ್ತಾರೆ. ಏನು ಎಲ್ಲಿದ್ದೀರಾ, ತುಂಬ ಖುಷಿಯಾಗಿದ್ದೀರಾ ಅಂತ ಅನಿಸುತ್ತೆ ಅಂತ ಕಲ್ಯಾಣಿ ಮಾತಾಡ್ತಿದ್ರೆ. ಹ್ಞೂ ಅತ್ತೆ ನೋಡಿ ಹಿಂದೆ ಕ್ಲೈಮ್ಯಾಕ್ಟ್ ಹೇಗಿದೆ, ಎಷ್ಟು ಹಸಿರಾಗಿದೆ, ಎಷ್ಟು ಕೂಲಾಗಿದೆ ಗೊತ್ತಾ, ತುಂಬ ಸಖತ್ತಾಗಿದೆ, ನಾವಿಬ್ಬರು ಕೂಡ ತೆಪ್ಪದಲ್ಲಿ ಹೋಗ್ತಿದ್ದೀವಿ, ನಮ್ಮ ಸುತ್ತ ನೀರಿದೆ ಅಂತ ಹೇಳ್ತಾರೆ. ಹೌದಾ, ರಾಮ್ ಇಲ್ಲಿ ಅಂತ ಹೇಳಿದ್ರೆ, ರಾಮ್ ಇಲ್ಲೇ ಕೂತಿದ್ದಾನೆ ಅಂತ ಹೇಳ್ತಾನೆ. ಹೌದಾ, ಏನದು ಏನೋ ತರಲೆ ಮಾಡ್ತಿದ್ಯಾ, ಏನೋ ಬೈತಾ ಇದ್ದಾನೆ ರಾಮ್ ಅಂತ ಹೇಳ್ತಾನೆ. ಹ್ಞೂ ಅತ್ತೆ ಯಾವಾಗಲೂ ನಾನು ಬೈತಾನೆ ಇರ್ತಾನೆ ರಾಮ್ ಅಂತ ಹೇಳ್ತಾರೆ. ಹೌದಾ, ಎಲ್ಲಿ ಕೊಡಿದೆ ಅವನಿಗೆ ಫೋನ್ಗೆ ರಾಮು ಅಂತ ಹೇಳ್ತಾರೆ. ಆಗ ರಾಮ್ ಫೋನ್ ತಗೋತಾನೆ. ಯಾಕೋ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ದೆ. ಹ್ಞೂ ದೊಡ್ಡಮ್ಮ, ನಿಮ್ಮ ಮಗನ ಮೇಲೆ ನಿಮಗೆ ತುಂಬ ಪ್ರೀತಿ ಕಮ್ಮಿ ಆಗಿದೆ. ಹಾಗೇನಿಲ್ಲಪ್ಪ, ಮಗ ಸೊಸೆ ಮೇಲೆ ಯಾವತ್ತೂ ಕೂಡ ಪ್ರೀತಿ ಕಮ್ಮಿ ಆಗಲ್ಲ ಆಯಿತಾ, ಇನ್ನು ಏನೋ ಪ್ರೇಮ ನಿನ್ನ ಜೊತೆ ಯಾವಾಗಲೂ ಇದ್ದರೆ ಅವಳು ತುಂಬ ಖುಷಿಯಾಗಿರ್ತಾಳೆ, ಸೊ ಹಾಗಾಗಿ ನಿನ್ನ ಜೊತೆ ಇರಲಿ ಅಂತ ಕಳಿಸ್ತೀವಿ. ಹೌದು ಸರಿ ಬೆಂಗಳೂರಿಗೆ ಹೋಗ್ಬೇಕಾದ್ರು ಅದೇ ರೀತಿ ಮಾಡಿದರೆ ಖುಷಿಯಾಗಿರ್ತಾಳೆ, ಎಲ್ಲೂ ಹೋಗಿಲ್ಲ ಅಂತ, ನೀವು ಈಗಲೂ ಇದೇ ರೀತಿ ಮಾಡಿದ್ರಾ ಅಂತ ಹೇಳ್ತಾರೆ. ಅಯ್ಯೋ ದೊಡ್ಡಮ್ಮ, ನಂಗೆ ಇವಳು ಕಾಟ ತಡಿಯೋಕ್ಕಾಗ್ತಿಲ್ಲ, ಎಷ್ಟು ಕಾಟ ಕಾಡ್ತಾಳೆ ಗೊತ್ತಾ, ಕೋತಿನ ಬೇಕಾದರೆ ಕೂಡ ಹಾಕ್ಬೋದು, ಅವಳು ಮಾತ್ರ ಸುಮ್ಮನಿರ್ಸೋಕ್ಕಾಗ್ತಾರೆ. ಯಾಕೋ ಹಾಗೆಲ್ಲ ಹೆಣ್ತಿನ ಹಾಗೆಲ್ಲ ಬೈತ್ಯ, ಹಾಗೆಲ್ಲ ಅನ್ಬೇಡ ಕಣೋ, ಏನೋ ನಿನ್ನ ಜೊತೆ ಇದ್ದರೆ ತುಂಬ ಖುಷಿ ಪಡ್ತಾರಲ್ಲ, ಅದಕ್ಕೆ ನಿನ್ನ ಜೊತೆ ಹೋಗೋ ಒಂದು. ಅಯ್ಯೋ ಅತ್ತೆ ಏನೂ ಇಲ್ಲ ಅತ್ತೆ, ಇವನು ಸುಮ್ಮನೆ ಹಾಗೆ ರೇಗಿಸ್ತಾ ಇದ್ದಾನೆ. ಸರಿ ಅತ್ತೆ, ಇದು ಜಾಗ ತುಂಬ ಚೆನ್ನಾಗಿದೆ, ಇನ್ನೊಂದ್ಸಲ ನೆಕ್ಸ್ಟ್ ಟೈಮ್ ಕಾವ್ಯ ಮತ್ತು ಮಹಾದೇವನ ಕಳ್ಸೋಣ ಅಂತ ಹೇಳ್ತಾರೆ. ಆಯಿತು ಹುಷಾರಾಗಿ ಬನ್ನಿ ಅಂತ ಹೇಳ್ಬಿಟ್ಟು ಫೋನ್ ಇಡ್ತೇನೆ. ಆಗ ಜೋರಾಗಿ ರಾಮ್ ಐ ಲವ್ ಯು, ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಜೋರಾಗಿ ಹಾಗೆ ಕೂಗಾಡ್ತಾ ಇರ್ತಾಳೆ. ಪ್ರೇಮ ಸುಮ್ಮನೆ ಇರು, ಏನು ಅಂದ್ಕೊಳ್ಳೋದು, ಸುಮ್ಮನಿರೋ, ನನಗಂತೂ ಇವತ್ತು ತುಂಬ ಖುಷಿಯಾಗಿದ್ದೀನಿ, ಇನ್ನು ಹೇಳೋಕ್ಕೆ ಆಗ್ತಿಲ್ಲ, ಅಷ್ಟು ಖುಷಿಯಾಗಿದ್ದೀನಿ ಗೊತ್ತಾ ಅಂತ ಹೇಳ್ತಾರೆ. ಆಗ ಇಬ್ಬರು ಕೂಡ ಹಾಗೆ ತೆಪ್ಪದಲ್ಲಿ ಹಾಗೆ ಖುಷಿ ಪಡ್ತಾ ಹಾಗೆ ಕುಂಡ ಆಡ್ತಾ ಇರ್ತಾರೆ. ಅದನ್ನು ಇನ್ನೊಂದು ಕಡೆ ಸ್ನೇಹ ನೋಡ್ತಾ ಇರ್ತಾಳೆ. ನನ್ನನ್ನು ಇಲ್ಲಿ ಹೊಟ್ಟೆ ಉರಿಸಿ ನೀ ಖುಷಿಯಾಗಿದೆಯಾ ಅಲ್ವಾ ಪ್ರೇಮ, ನಿನ್ನಂತೂ ನಾನು ಬಿಡಲ್ಲ ಕಣೆ, ನೀನು ಕೊಟ್ಟಿರೋ ಏಟನ್ನ ನಾನು ಯಾವತ್ತೂ ಮರೆಯಲ್ಲ, ನೀನು ನೋಡ್ತಾ ಇರು ಏನು ಮಾಡ್ತೀನಿ ಅಂತ ಇರ್ತಾರೆ. ಇನ್ನೊಂದು ಕಡೆ ಶ್ರೀಧರ್ ಮನೇಲಿ ನ್ಯೂಸ್ ಪೇಪರ್ ಓದ್ತಾ ಇರ್ತಾರೆ. ಆಗ ಕಲ್ಯಾಣಿ ಬಂದ್ಬಿಟ್ಟು, ಶ್ರೀಧರ್ ಎಲ್ಲಾದರೂ ಮಹಾದೇವ ನೋಡಿದ್ರ, ನಾನು ಬೆಳಗ್ಗೆಯಿಂದ ನೋಡೇ ಇಲ್ಲ, ಏನು ಇಷ್ಟೊತ್ತಾದ್ರು ಬಂದಿಲ್ವಲ್ಲ ಅಂತ ಹೇಳ್ತಾರೆ. ಆಗ ಶ್ರೀಧರ್, ಹೌದು ರಾತ್ರಿ
ಕಾವ್ಯ ಮತ್ತು ಮಹಾದೇವ ಇಬ್ಬರು ಕೂಡ ಪಾನಿಪುರಿ ತಿನ್ನೋಕ್ಕೆ ಅಂತ ಹೊರಗಡೆ ಹೋಗಿದ್ರು ಅಂತ ಹೇಳ್ತಾರೆ. ಅದೇ ಟೈಮ್ಗೆ ಫೋನ್ ಮಾಡಿ ಅಂದಾಗ ಕಾವ್ಯ ಕೂಡ ಬರ್ತಾರೆ. ಅತ್ತೆ ಮಹಾದೇವನ ಎಲ್ಲರೂ ನೋಡಿದ್ರ ಅಂತಾರೆ. ಮಹಾದೇವನ ಇಲ್ಲ ಕಣಮ್ಮ ಅತ್ತೆ, ಮಹಾದೇವ ರಾತ್ರಿಯಿಂದ ಎಲ್ಲೂ ಕಾಣಿಸ್ತಾ ಇಲ್ಲ ಅತ್ತೆ. ಏನು ಹೇಳ್ತಿದ್ಯಮ್ಮ ಕಾವ್ಯ? ಹೌದು ಅತ್ತೆ, ರಾತ್ರಿ ಒಂದು ಅನಾಹುತ ಆಯಿತು. ನಾನು ಪಾನಿಪುರಿ ತಿನ್ನಬೇಕು ಅಂತ ಹೇಳಿದೆ, ಅದಕ್ಕೆ 12 ಗಂಟೆ ರಾತ್ರಿ ನನ್ನ ಕರ್ಕೊಂಡು ಹೋದರು. ಹಾಗೆ ನನ್ನ ಮೇಡಮ್ ಒಬ್ಬರು ಕೊಟ್ಟಿದ್ದ ಚೈನ್ ಕೂಡ ಕಳೆದೋಯ್ತು. ಅದನ್ನು ನಾನೇ ಹುಡ್ಕೊಂಡು ತೊಗೊಂಬರ್ತೀನಿ, ಅಲ್ಲೇ ಇದೆ, ತೊಗೊಂಬರ್ತೀನಿ ಅಂತ ಹೋದರು. ಫೋನ್ ಮಾಡಮ್ಮ, ಫೋನ್ ಕೂಡ ಮಾಡ್ತಿದ್ದೀನಿ ಅತ್ತೆ, ಸ್ವಿಚ್ ಆಫ್ ಬರ್ತಿದೆ. ಮತ್ತು ಆ ಪಾನಿಪುರಿ ಅಂಗಡಿ ಹತ್ರಕ್ಕೂ ಹೋಗಿದೆ ಅತ್ತೆ, ಚೈನ್ ಕೂಡ ಸಿಕ್ತಂತೆ, ತೊಗೊಂಡು ಅಲ್ಲಿಂದ ಹೊರಟಂತೆ. ಆದರೆ ಮನೆಗೆ ಮಾತ್ರ ಬಂದಿಲ್ಲ. ನನಗೆ ತುಂಬ ಗಾಬರಿ ಆಗ್ತಿದೆ. ಮಹಾದೇವ ಎಲ್ಲೋದ ಏನು ಅಂತ ನನಗೆ ಗೊತ್ತಾಗ್ತಿಲ್ಲ ಅತ್ತೆ, ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಇನ್ನೊಂದು ಸಲ ಚೆಕ್ ಮಾಡಮ್ಮ ಮನೆಯೆಲ್ಲ. ನೋಡಿದೆ ಅತ್ತೆ, ಆದರೆ ಅವನು ಎಲ್ಲೂ ಕೂಡ ಬಂದಿಲ್ಲ ಅತ್ತೆ. ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ, ಎಲ್ಲಿದ್ದಾನೋ ಏನಾಗಿದೆ ಅಂತ ಗೊತ್ತಾಗ್ತಿಲ್ಲ, ರಾತ್ರಿಯಿಂದ ಮನೆಗೆ ಬಂದಿಲ್ಲ ಅಂತ ಹೇಳ್ತಾರೆ. ಅದನ್ನು ಕಿಟ್ಟಿ ಮತ್ತು ಮಹೇಶ್ವರಿ ಇಬ್ಬರು ಕೂಡ ಕೇಳಿಸ್ಕೊತಿರ್ತಾರೆ. ವಾಹ್ ಕಿಟ್ಟಿ, ಏನು ಇದು ಒಳ್ಳೆ ಸಮಾಚಾರ. ಎದ್ದ ತಕ್ಷಣ ಮಹಾದೇವನ ಫೋನು ಸ್ವಿಚ್ ಆಫು, ರಾತ್ರಿಯಿಂದ ಅವನು ಕಾಣಿಸ್ತಿಲ್ಲ, ಏನು ಇದು, ಎಲ್ಲೋ ಹೋಗ್ಬಿಟ್ಟಿದ್ದಾನೆ, ಅವನನ್ನು ಯಾರೋ ಸರಿಯಾಗಿ ಹೊಡೆದಾಕ್ಬಿಟ್ಟಿದ್ದಾರೆ ಕಣೋ ಅಂತ ಇಬ್ಬರು ಕೂಡ ಫುಲ್ಲು ಖುಷಿಯಾಗಿ ಮಾತಾಡ್ತಿರ್ತಾರೆ. ಏನಮ್ಮ ಕಾವ್ಯ ಇವಾಗ ಹೀಗೆ ಹೇಳ್ತಿದ್ಯಲ್ಲ, ಏನಾಯಿತು ಅಂತ ಸ್ವಲ್ಪ ಹುಡ್ಕೋ, ಇಷ್ಟೊಂದು ಗಾಬರಿ ಮಾಡ್ಕೋಬೇಡ ಅತ್ತೆ, ನನಗೆ ಗೊತ್ತಿಲ್ಲ ಅತ್ತೆ ಮಹಾದೇವ ಎಲ್ಲೋದ ಅಂತ, ದಯವಿಟ್ಟು ಮಹಾದೇವನ ಹುಡುಕ್ಸಿ ಅತ್ತೆ ಪ್ಲೀಸ್ ಅಂತ ಕೇಳ್ಕೊತಾಳೆ.